ಇವತ್ತು ನನ್ನ ಜೀವನದಲ್ಲಿ ಒಂದು ಅನುಭವ ಆಯಿತು. ಅದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ನಮ್ಮ ಮನೆಯ ಟೆರಸ್ ಮೇಲೆ ಒಂದು ಚಿಕ್ಕ ಚಿಕ್ಕ ಅರಳಿ ಮರ ಬೆಳೆದಿತ್ತು. ಮೊದಲಿಗೆ ನೋಡಿದಾಗ ಚಿಕ್ಕ ಗಿಡ ಅಲ್ವಾ, ಇರಲಿ ಬಿಡು ಅಂತ ಅನ್ನಿಸಿತ್ತು. ಆದರೆ ಇಂದು ಅದನ್ನು ಸಂಪೂರ್ಣ ತೆಗೆಸುವಾಗ ಟೈಲ್ಸ್ ತೆಗೆಯಬೇಕಾಗಿತ್ತು. ಆ ಕೆಲಸದಲ್ಲಿ ಒಂದು ವಾಟರ್ ಪೈಪ್ ಲೈನು ಕಟ್ಟಾಯಿತು. ಆನಂತರ ಇನ್ನೊಂದು ಕೂಡ ವಾಟರ್ ಪೈಪ್ ಲೈನ್ ಕೂಡ ಒಡೆದೋಯ್ತು. ನಮ್ಮ ಮನೆಯಲ್ಲೂ ನೀರಿರಲಿಲ್ಲ, ನನ್ನ ಟೆನೆಂಟ್ಸ್ ಮನೆಯಲ್ಲೂ ನೀರಿರಲಿಲ್ಲ. ಮೊದಲಿಗೆ ತುಂಬ ಬೇಜಾರಾಯಿತು. ಒಂದಿಂದೆ ಸಮಸ್ಯೆ ಯಾಕೆ ಬರ್ತಿದೆ ಅಂತ ಅನ್ನಿಸಿತು. ಆದರೆ ಪ್ಲಂಬರ್ ಕೂಡ ಸಿಗಲಿಲ್ಲ. ಆಗ ನಾನು ಒಂದು ನಿರ್ಧಾರ ಮಾಡಿದ್ದೆ, ನಾನೇ ಕಲಿತು ಮಾಡ್ತೀನಿ. ನನಗೆ ಎಷ್ಟು ಬರುತ್ತೋ ಅಷ್ಟು ಪ್ಲಂಬಿಂಗ್ ಕೆಲಸ ನಾನೇ ಮಾಡಿದೆ. ಕೆಲಸ ಆಯಿತು. ನಿಜ ಹೇಳಬೇಕಂದ್ರೆ ತುಂಬಾ ಖುಷಿ ಆಯಿತು. ಯಾಕಂದರೆ ಕಷ್ಟ ಬಂದಾಗ ನಾವು ಕೂಡ ಕಲಿತು ಮಾಡಬಹುದು ಅನ್ನೋದು ಆತ್ಮವಿಶ್ವಾಸ ಇವತ್ತು ನನಗೆ ಸಿಕ್ಕಿತ್ತು. ಈಗ ಮುಖ್ಯ ವಿಷಯ ಏನಂದರೆ, ಬಹಳ ಜನ ಹೇಳ್ತಾರೆ, ಹಳ್ಳಿ ಮರ ಮನೆ ಮೇಲೆ ಬೆಳೆದರೆ ಒಳ್ಳೆಯದಾ ಕೆಟ್ಟದ, ನೆಗೆಟಿವ್ ಎನರ್ಜಿನ ಬರುತ್ತಾ? ನಾನು ಒಂದು ವಿಷಯ ಹೇಳ್ತೀನಿ, ನೆಗೆಟಿವ್ ಎನರ್ಜಿ ಬರುತ್ತೆ ಅಂತ ವಿಜ್ಞಾನ ಹೇಳೋದಿಲ್ಲ, ಅದಕ್ಕೆ ಸಾಕ್ಷಿಯೂ ಇಲ್ಲ. ಆದರೆ ಹಳ್ಳಿ ಮರದ ಬೇರು ತುಂಬ ಬಲವಾಗಿರುತ್ತದೆ. ಚಿಕ್ಕ ಗಿಡ ಅಂತ ಕಾಣಿಸಿದ್ರು ಅದರ ಬೇರು ಕೂಡ ಟೆರೆಸ್ ಮೇಲೆ ಇರುವ ಸಣ್ಣ ಸಣ್ಣ ಬಿರುಕುಗಳಿಗೆ ಹೋಗಬಹುದು. ನಿಧಾನವಾಗಿ ಅದು ಬೆಳೆಯುತ್ತಾ ಹೋದರೆ ಟೈಲ್ಸ್ ಮೇಲೆ ಕೂಡ ಎದ್ದೊಳ್ಳಬಹುದು. ವಾಟರ್ ಪ್ರೂಫಿಂಗ್ ಹಾಳಾಗಬಹುದು, ಮಳೆ ಬಂದಾಗ ನೀರು ಸೋರಬಹುದು, ಗೋಡೆ ಒದ್ದೆಯಾಗಬಹುದು, ಬಿರುಕುಗಳು ದೊಡ್ಡದಾಗಬಹುದು. ಆಮೇಲೆ ರಿಪೇರಿ ಮಾಡೋದು ತುಂಬ ಕಷ್ಟ, ಖರ್ಚು ಜಾಸ್ತಿ. ಅದಕ್ಕೆ ಅರಳಿ ಮರ ಚಿಕ್ಕದಾಗಿದ್ದಲ್ಲೇ ತೆಗೆದರೆ ಒಳ್ಳೆ. ಅರಳಿ ಮರ ಕೆಟ್ಟ ಮರ ಅಲ್ಲ, ಅದು ಪ್ರಕೃತಿಗೆ ತುಂಬ ಒಳ್ಳೆಯ ಮರ. ಆದರೆ ಅದಕ್ಕೆ ಸರಿಯಾದ ಜಾಗ ದೇವಸ್ಥಾನ, ಉದ್ಯಾನವನ ಅಥವಾ ತೆರೆದ ಜಾಗ. ಮನೆಯ ಟೆರೆಸ್, ಗೋಡೆ ಅಥವಾ ಅಡಿಪಾಯ ಮೇಲಲ್ಲ. ನಾನು ಯಾರ ನಂಬಿಕೆಯನ್ನು ತಪ್ಪು ಅಂತ ಹೇಳ್ತಿಲ್ಲ. ನಾನು ನನ್ನ ಅನುಭವವನ್ನು ಮತ್ತು ವೈಜ್ಞಾನಿಕವಾಗಿಯೂ ತಿಳಿದಿರುವ ಮಾಹಿತಿಯನ್ನು ಮಾತ್ರ ಹಂಚಿಕೊಳ್ಳುತ್ತಿದ್ದೀನಿ. ನಿಮ್ಮ ಮನೆಯ ಮೇಲೂ ಇಂಥ ಚಿಕ್ಕ ಗಿಡ ಕಂಡರೆ ಇನ್ನೂ ಚಿಕ್ಕದೇ ಇದೆ ಅಂತ ಬಿಡಬೇಡಿ, ಸಮಯಕ್ಕೆ ತೆಗೆದುಹಾಕಿ. ಮುಂದೆ अभी थोड़ा सा साउंड कम करना भैया, थोड़ा साउंड. ನೋಡಿ, ಆವಾಗ ಬರ್ತಾಯಿದ್ದು, ಆವಾಗೆಲ್ಲ ನಾವು ಮನೆ ಕಟ್ಸ್ಬೇಕಾದ್ರೆ ಅವಾಗಲೇ ಒಂದು 10-15 ವರ್ಷ 10 ವರ್ಷ ಹಿಂದೆ ನೋಡೋಕೆ ಬರ್ತಾಯಿದ್ದು. ಆವಾಗೆಲ್ಲ ನಾವು ಮನೆ ಕಟ್ಸ್ಬೇಕಾದ್ರೆ ಅವಾಗಲೇ ಒಂದು 10-15 ವರ್ಷ 10 ವರ್ಷ ಹಿಂದೆ ನೋಡಿ ಈ ಥರ ಇದು ಬರ್ತಾಯಿತ್ತು. ಇವಾಗ ನೋಡಿ ಎಮ್ ಸ್ಯಾಂಡ್ ಎಲ್ಲ ಬರ್ತಿದೆ. ಅವಾಗ ನೋಡಿ ಈ ಥರ ಮರಳುಗಳು ಬರ್ತಾಯಿತ್ತು, ಎಷ್ಟು ಚೆನ್ನಾಗಿರ್ತಿತ್ತು. ನೋಡಿ ಈ ಥರ ಮರಳುಗಳೇ ಸಿಗೋದಿಲ್ಲ ಇವಾಗ. ಅವಾಗ ನೋಡಿ ಇದೆಲ್ಲ ಫುಲ್ ಇದರಲ್ಲೇ ಕಟ್ಟಿರೋದು, ನಮ್ಮ ಬಿಲ್ಡಿಂಗ್ ಕಟ್ಟಬೇಕಾರೆಲ್ಲನೂ. ಈಗ ಈ ಥರ ಮರಳೆಲ್ಲಿ ಸಿಗುತ್ತೆ? ಸಿಗಲ್ಲ. ಇಷ್ಟು ಪ್ಯೂರಾಗಿರೋದು ಸಿಗೋದಿಲ್ಲ ಈಗ. ಏನಾ ಪ್ಯೂರ್ ಕಾ ನೈ ಮಿಲ್ತಾ ಅಭಿ, ದೂಸರ ಮಿಲೇಗೇನಾ? ಓ ಎಮ್ ಸ್ಯಾಂಡ್ ಮೀ ಸಿಗುತ್ತೆ ನಮಗೆಲ್ಲ. ಬಟ್ ಅದಿಷ್ಟ ಇಲ್ಲ, ಆದರೂ ವಿಧಿ ಇಲ್ಲ, ನಾವು ಮಾಡಲೇಬೇಕಾಗುತ್ತೆ. ಅದರಲ್ಲೇ ಇರೋದ್ರಲ್ಲಿ ಏನು ಇವತ್ತಿನ ಇದರಲ್ಲಿ ಏನಿದೆಯೋ ಅದರಲ್ಲೇ ನಾವು ಅಡ್ಜಸ್ಟ್ ಆಗಬೇಕಾಗತ್ತೆ. ಈಗ ಕ್ಲಿಯರಾಗಿ ತೋರಿಸೋದೆ ನೋಡಿ. ಎರಡರಲ್ಲಿ ಇದು ಹೊಡಿಬೇಕಾದ್ರೆ ಮಿಷಿನ್ ಹೊಡಿಬೇಕಾದ್ರೆ ನೋಡಿ, ಇಲ್ಲೊಂದು ಒಡೆದೋಗಿರೋದು, ಆಮೇಲೆ ಇಲ್ಲೊಂದು ಒಡೆದೋಗಿದೆ. ನೋಡೋಣ, ಇದಿಷ್ಟು ತೆಗಿಬೇಕಾಗತ್ತೆ. ಇಲ್ಲಿ ತೆಗೆದು ಇದನ್ನು ಅಟ್ಯಾಚ್ ಮಾಡಬೇಕು, ಇದನ್ನು ತೆಗೆದು ಇದನ್ನು ಅಟ್ಯಾಚ್ ಮಾಡಬೇಕು. ಪ್ರಯತ್ನ ಮಾಡ್ತಾಯಿದ್ದೀನಿ, ಕಟ್ ಮಾಡ್ತಾಯಿದ್ದೀನಿ. ಒಂದೊಂದು ಟೈಮ್ ನೀರಿಲ್ಲದೆ ಕಷ್ಟ ಆಗಿಬಿಡುತ್ತೆ. ಕಟ್ ಮಾಡಿದ್ದೀನಿ. ಫಸ್ಟ್ ಟೈಮ್ ಪ್ಲಂಬಿಂಗ್ ಕೆಲಸ ಮಾಡ್ತಾ ಇರೋದು. ಸೊ ಕನ್ಸ್ಟ್ರಕ್ಷನಲ್ಲಿ ಸ್ವಲ್ಪ ಎಲ್ಲ ನೋಡ್ಕೊಳ್ತಿದ್ನಲ್ಲ, ಈ ಬಿಲ್ಡಿಂಗ್ ನಮ್ಮನೆ ಕಟ್ಸ್ಬೇಕಾರೆಲ್ಲ ನೋಡ್ಕೊತಿದ್ದೆ ಕೆಲಸನೆಲ್ಲ. ಆದರೂ ಒಂದೊಂದು ಚಿಕ್ಕ ಚಿಕ್ಕ ಕೆಲಸಗಳು ಕಲ್ತಿದ್ರೆ ಎಷ್ಟು ಉಪಯೋಗ ಬರುತ್ತೆ ನೋಡಿ. ಇವತ್ತು ಯಾರು ಕೂಡ ಸಿಗಲಿಲ್ಲ, ಯಾರು ಕೂಡ ಫೋನ್ ತೆಗಿಲಿಲ್ಲ. ಹಾಂ ನೋಡಿ, ಇದು ಹತ್ರ ಬರೋ ನೋಡಿ, ಕಟ್ಟಾಗಿರೋ ಪೀಸ್. ಈ ಕೊಳಾಯಲ್ಲಿ ನೀರು ಬರ್ತಾಯಿಲ್ಲ. ಅಲ್ಲಿ ಆನ್ ಮಾಡೋ ಜಿತ ಹೋಗು.
ಆನು ನೋಡಿ ಆಫು 2 ಮಾಡಿದ್ರು ಬರ್ತಾ ಇಲ್ಲ, ನೋಡಿದ್ರಲ್ಲ. ಸೊ ನಮ್ಮನೇಲೂ ನೀರಿಲ್ಲ ಈಗ ನೋಡಿ, ಇದನ್ನು ಕುಯ್ತಾ ಇದ್ದೀನಿ, ಇಲ್ಲಿ ಕಟ್ ಮಾಡ್ತೀನಿ. ಸ್ವಲ್ಪ ಕೈಯೆಲ್ಲ ಸ್ಮೂತಿರಲ್ಲ. ನನ್ನ ಬ್ರದರ್ ಕೇಳ್ತಿದ್ದ, ಏನೇ ನಿನ್ಗೆ ಬರುತ್ತಾ ಈ ಕೆಲಸ, ನಂಗೆ ಡೌಟ್ ಹೊಡಿತೈತೆ, ಯಾಕೋ ಒಂದು ನಿಮಿಷ ಇರೋ ವಿಡಿಯೋ ಮಾಡ್ಕೊಂಬಿಡ್ತೀನಿ ಅಂತಿದ್ದ. ಇರೋ ನಿನಗೆ ಯಾಕೆ, ಫೈನಲ್ಲಾಗಿ ನೋಡೋಣ, ಪ್ರಯತ್ನ ಮಾಡೋಣ. ಪ್ರಯತ್ನ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸ್ನೇಹಿತರೆ? ಹಾಂ, ಪ್ರಯತ್ನ ಮಾಡೋಣ ಅಂತ. ಅವನು ಭಯ ಬೀಳ್ತಾ ಇದ್ದಾನೆ, ಮತ್ತೆ ಲೀಕೇಜ್ ಮಾಡಿಬಿಟ್ಟು ಅಮ್ಮ ಇನ್ನೇನಾದರೂ. ಸದ್ಯಕ್ಕೆ ಎಮರ್ಜೆನ್ಸಿ ಯಾರೂ ಬರೋಲ್ಲ, ಈಗ ನೀರು ಬೇಕು ಮನೆಗೆ. ಏನು ಮಾಡೋಣ? 3/4 ಇಂಚ್ ಪೈಪು ಇದು ಹೋಗಿರೋ ಅಂಥದ್ದು. ನಾನು 3/4 ಇಂಚಿಂದು ಕಾಲರ್ ತೊಗೊಂಡು ಬಂದಿದ್ದೀನಿ. ಸ್ವಲ್ಪ ನನಗೆ ಐಡಿಯಾ ಇತ್ತು, ನನಗೆ ಮುಂಚೆಯಿಂದ ನನಗೆ ಕನ್ಸ್ಟ್ರಕ್ಷನ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ನನಗೆ ನಮ್ಮ ಮನೆ ಕಟ್ಸ್ಬೇಕಾರೆಲ್ಲ ಪ್ರತಿಯೊಂದು ಕೆಲಸ ನೋಡ್ಕೊಳ್ತಿದ್ದೆ, ಗಾರೆ ಕೆಲಸದಿಂದ ಎಲ್ಲ ನೋಡ್ಕೊಳ್ತಿದ್ದೆ, ಹೆಂಗೆ ಮಾಡ್ತಾರೆ, ಯಾವ ರೀತಿ ಮಾಡ್ತಾರೆ ಅಂತ. ಸೊ ಹಾಗಾಗಿ ಒಂದು ಸ್ವಲ್ಪ ಮಟ್ಟಿಗೆ ಐಡಿಯಾ ಇತ್ತು. ಸೊ ಇದು ಒಂಚೂರು ನೋಡೋಣ, ಪ್ರಯತ್ನ ಮಾಡೋಣ ಅಂತ ಇದು ಮಾಡಿದೆ. ಅಂಗಡಿಗೆ ಹೋದೆ, ಕೇಳಿಕೊಂಡೆ. ಸೊ ಕಾಲರ್ ಬೇಕು ಅಂದೆ, 3/4 ಇಂಚ್ ಪೈಪು ಹೋಗಿರೋದು ಅಂತ ಹೇಳಿದೆ. ಸೊ ಅದಕ್ಕೆ ಕಾಲರ್ ತೊಗೊಂಡು ಬಂದೆ. ಎಷ್ಟೆಷ್ಟು, ಈ ಕಡೆ ಒಂದು ಕಾಲರ್, ಆ ಕಡೆ ಒಂದು ಕಾಲರ್, ಆ ಕಡೆ ಒಂದು ಕಾಲರ್, ಈ ಕಡೆ ಒಂದು ಕಾಲರು ಹಾಕೋಣ ಅಂತ. ನೋಡಿ ಒಡೆದೋಗಿರೋ ಪೈಪ್ ಇಲ್ಲಿದೆ. ನೆನ್ನೆ ಇನ್ನೂ ಸ್ವಲ್ಪ ನೋಡ್ಕೊಂಡಿದ್ದೆ. ಓಕೆ, ಇವ್ರು ಇಷ್ಟು ಹಾಕ್ಬಿಟ್ಟು ಇಷ್ಟು ಮಾಡಿಬಿಟ್ಟು ಎಮರ್ಜೆನ್ಸಿ ಬರಲ್ವಲ್ಲ ಪಾಪ, ಅವ್ರದ್ದು ತಪ್ಪಿಲ್ಲ. ಯಾಕಂದರೆ ಅವ್ರು ಅಲ್ಲಿಂದ ತುಂಬ ದೂರದಿಂದ ಬರ್ತಾರೆ. ಸೊ ಅಂದಾಜು ಮೇಲೆ ಕಟ್ಟಿಂಗ್ ಮಾಡ್ತೀನಿ. ನನ್ನ ಮೆಷರ್ಮೆಂಟ್ ಏನೂ ಗೊತ್ತಾಗ್ತಿರ್ಲಿಲ್ಲ, ಬಟ್ ಆದರೂ ಇದು ಕಟ್ ಮಾಡ್ಕೊತೀನಿ. ಬಟ್ ಅವ್ರು ಮಾಡೋಕ್ಕೂ ವ್ಯತ್ಯಾಸ, ನಾವು ಮಾಡೋಕ್ಕೂ ವ್ಯತ್ಯಾಸ ಇರುತ್ತೆ. ಬಟ್ ಇನ್ ಕೇಸ್ ಎಮರ್ಜೆನ್ಸಿ ಯಾರೂ ಬರೆದಿದ್ದಾಗ ಏನು ಮಾಡಬೇಕು, ನಾವೇ ಮಾಡ್ಕೋಬೇಕಾಗುತ್ತೆ. ಇಷ್ಟು ಕಟ್ ಮಾಡ್ಕೋಬೇಕಾಗತ್ತೀನಿ. ಇಷ್ಟು ಸಾಕಾಗಿದೆ. ಸೊ ಇಷ್ಟು ಕಟ್ ಮಾಡ್ಕೊಳ್ತೀನಿ. ಮೆಷರ್ಮೆಂಟ್ ಎಲ್ಲ ಅಷ್ಟು ಗೊತ್ತಿಲ್ಲ. ಸೊ ಒಂದು ಐಡಿಯದ ಮೇಲೆ ಮಾಡ್ತಾಯಿದ್ದೀನಿ. ಸ್ನೇಹಿತರೆ, ಈ ಲೋನಲ್ಲ ನಮ್ಮ ಬ್ರದರು ಅವಾಗಿಂದ ಅಪ್ಪಿ ತಪ್ಪಿ ಲೀಕ್ ಆಗಬೇಕು ಕಣೆ, ನಿನಗೆ ಆಮೇಲೆ ಮಾಡ್ತೀನಿ. ನೋಡಿ ಸ್ನೇಹಿತರೆ, ಇಲ್ಲಿ ನಮ್ಮ ಬ್ರದರ್ ಎದುರಿಸ್ತಾ ಇದ್ದಾನೆ ಅವಾಗಿಂದನೂ. ಅಪ್ಪಿ ತಪ್ಪಿ ಲೀಕ್ ಆಗಬೇಕು ಕಣ, ಆಮೇಲೆ ಐತೆ ಕಣ ನಿನಗೆ ಅಂತ ಹೇಳ್ತಾನೆ. ಈಗ ಎಮರ್ಜೆನ್ಸಿ ಏನು ಮಾಡಲಿ, ಈಗ ಯಾರೂ ಬರಲ್ಲ ಅಂತ ಅಂದಮೇಲೆ ಈಗ ನಾನೇನು ಮಾಡಲಪ್ಪ, ಪ್ರಯತ್ನ ಮಾಡಬೇಕು. ಇದು ಟೆಂಪ್ರವರಿ, ಇದು ಪರ್ಮನೆಂಟ್ ಅಲ್ಲ. ಇದು ಸದ್ಯಕ್ಕೆ ನೀರು ಬರೋದಕ್ಕೋಸ್ಕರ ಏನು ಮಾಡಬೇಕು ಅದನ್ನು ಮಾಡೋಣ ಅಂತ ಇದ್ದೀನಿ ಅಷ್ಟೇ. ಪ್ರಯತ್ನ ಮಾಡೋದು ತಪ್ಪೇನಿದೆ, ನಾವು ಕೆಲಸ ಕಲ್ತಂಗೆ ಆಗುತ್ತಲ್ವೋ ಅಂತ ಡಿಪೆಂಡ್ಸ್ ಆಗೋಲ್ಲ. ಎಮರ್ಜೆನ್ಸಿ ಇನ್ ಕೇಸ್ ಅಂತ ಕಲ್ತಿರ್ಬೇಕಲ್ವಾ. ಸೊ ನಾನು ನೋಡ್ಕೊಂಡಿರೋ ಕೆಲಸದಲ್ಲಿ ಒಂದು ಗಮ್ಮು, ಆಶೀರ್ವಾದ ಗಮ್ಮು ತೊಗೊಂಡು, ನೋ ಪ್ರಮೋಷನ್ ಅಂದ್ಕೊಂಡ್ಬಿಡ್ಬೇಡಿ. ಗಮ್ಮು ಇದು ಚೆನ್ನಾಗಿರುತ್ತೆ ಈ ಬ್ರ್ಯಾಂಡಲ್ಲಿ. ಸೊ ಎಲ್ಲೋಯ್ತು ಪೈಪು? ಇದೇ ಪೈಪ್ ತಾನೆ ನಾವೆಲ್ಲ ತೊಗೊಂಡಿದ್ದು. ಇದು ಸ್ನೇಹಿತರೆ, ಇದನ್ನು ಗಮ್ ಹಾಕೋಕ್ಕಿಂತ ಮುಂಚೆ ಚೆಕ್ ಮಾಡ್ಕೊಳ್ಳಿ. ಕಾಲರ್ ಹಾಕ್ಕೊಂಡು ಸೊ
ಇದು ಕರೆಕ್ಟಾಗಿ ಫಿಟ್ಟಿಂಗ್ ಆಗುತ್ತೆ. ಇವಾಗ ನಾನು ಫೈನಲ್ಲಾಗಿ ಗಮ್ ಹಾಕ್ಕೊಳ್ಳೋಣ ಅಂತ ಇದ್ದೀನಿ. ಈಗ ಇದನ್ನು ತೆಗಿತೀನಿ, ಮತ್ತೆ ತೆಗೆದು ಗಮ್ ಹಾಕ್ಕೊಳ್ತೀನಿ. ಒಂದು ಆಶೀರ್ವಾದ ಬರುತ್ತೆ, ನಾಟ್ ಪ್ರಮೋಷನ್ ಅನ್ಕೋಬೇಡಿ. ಫಸ್ಟು ಒಳಗಡೆ ಗಮ್ ಹಾಕ್ಕೊಳ್ಳಿ. ನಾನು ನೋಡ್ಕೊಂಡಿರೋ ಪ್ಲಂಬಿಂಗ್ ಅವ್ರು ಹೆಂಗೆ ಕೆಲಸ ಮಾಡ್ತಾರೆ ಅಂತ. ಸೊ ಈ ಕಡೆನೂ ಹಾಕ್ಕೊಳ್ಳಿ, ಒಳಗಡೆ ಇನ್ಸೈಡ್ ಹಾಕೋಬೇಕು. ಸೊ ಬಿಗ್ಗೆ ಕುತ್ಕೊಂಡ್ಬಿಡುತ್ತೆ. ಸೊ ನೋಡಿ ಸ್ನೇಹಿತರೆ, ಬಿಗ್ಗೆ ಕುತ್ಕೊತ. ಸೊ ಅದಾದಮೇಲೆ ನೆಕ್ಸ್ಟು ಇಲ್ಲಿಗೆ ಗಮ್ ಹಾಕ್ಕೊಳ್ಳಿ. ಇದಕ್ಕೆ ಒಳಗಡೆ ಹಾಕಿದ್ದೀವಿ ಆಲ್ರೆಡಿ. ಇಲ್ಲೂ ಒಂಚೂರು ಹಾಕೊಂಬಿಡೋಣ, ಏನೇ ಆಗಲಿ. ನೋಡಿ ಹತ್ರ ಬನ್ನಿ. ಬಟ್ ನೋಡ್ತೀನಿ, ನೀರು ಬಿಟ್ಟ ಮೇಲೆ ನೋಡ್ತೀನಿ ಸಕ್ಸಸ್ ಆಗಿದೆಯಲ್ವ ಅಂತ. ನೋಡಿ ಈ ಥರ ಗಮ್ ಹಾಕಿ ಈ ಥರ ಕಾಲರ್ ಹಾಕಿ ಅಂಟಿಸಿದ್ದೀನಿ. ನೆಕ್ಸ್ಟ್ ಇದನ್ನು ರೆಡಿ ಮಾಡ್ತೀನಿ ಇವಾಗ. ಇದಕ್ಕೊಂದು ಸ್ವಲ್ಪ ಗಮ್ ಹಾಕ್ಬಿಟ್ಟೆ, ಮರ್ತೋಗಿದೆ. ಟೆನ್ಷನ್ ಕೊಟ್ಟರೆ ಇನ್ನೇನಾಗುತ್ತೆ. ಸೊ ನೀರೆಲ್ಲೂ ಲೀಕ್ ಆಗಲ್ಲ. ಎರಡು ಕಡೆ ಜಾಯಿಂಟ್ ಮಾಡಿದ್ದೀನಿ ಸದ್ಯಕ್ಕೆ. ನೋಡೋಣ ಆಮೇಲೆ ನೀರು ಬಿಟ್ಟ ಮೇಲೆ ಸಕ್ಸಸ್ ಆಗುತ್ತಾ ಅನ್ಸಕ್ಸಸ್ ಆಗುತ್ತೋ ಅಂತ ನನಗೆ ಗೊತ್ತಿಲ್ಲ ಸ್ನೇಹಿತರೆ. ಬಟ್ ಪ್ರಯತ್ನ ಅಂತೂ ಮಾಡಿದ್ದೀನಿ. ಮೊದಲನೇ ಬಾರಿಗೆ ಪ್ಲಂಬಿಂಗ್ ಕೆಲಸ ಮಾಡಿದ ಚಿಕ್ಕ ಕೆಲಸ, ಪುಟ್ಟು ಕೆಲಸ. ಸೊ ಡಿಪೆಂಡ್ಸ್ ಆಗಿರಬಾರ್ದಲ್ವ. ಸೊ ಹಾಗಾಗಿ ನಮ್ಮ ಕೆಲಸ ನಾವು ಮಾಡ್ಕೋಬೇಕು ಅನ್ನೋ ರೀತಿಲಿ ನಾನು ಕಲಿತಾ ಇರೋದು. ಇನ್ನು ನೆಕ್ಸ್ಟ್ ಇನ್ನೊಂದು ರೆಡಿ ಮಾಡ್ಕೋಬೇಕು. ಮೆಷರ್ಮೆಂಟ್ ಏನೂ ತಂದಿಲ್ಲ, ಅದರಿಂದ ಗೊತ್ತಾಗ್ತಿಲ್ಲ ನನಗೆ. ಅಂದಾಜು ಮೇಲೆ ಕಟ್ ಮಾಡಿ ಮಾಡ್ತಾಯಿದ್ದೀನಿ ಕೆಲಸನ. ಸೊ ಒಳಗಡೆ ಒಂದು ಹಾಕ್ತಾಯಿದ್ದೀನಿ, ಮತ್ತು ಕಾಲರ್ ಹಾಕಿದ್ದೀನಿ. ಕುತ್ಕೊಂಡ್ಬಿಡುತ್ತೆ, ಒಂದು ನಿಮಿಷಕ್ಕೆ ಹಂಗೆ ಡ್ರೈ ಆಗಿಬಿಡುತ್ತೆ. ಕೈಯೆಲ್ಲ ಗಮ್ಮಾಗಿದೆ. ಮತ್ತು ಅಗೈನ್ ಇಲ್ಲಿಗೂ ಸ್ವಲ್ಪ ಹಾಕ್ತಾಯಿದ್ದೀನಿ, ಹಾಗೇ ಇಲ್ಲೂ ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಸ್ವಲ್ಪ ಬೇಗ ಹಾಕ್ಕೊಬಿಡ್ಬೇಕು, ಇಲ್ಲಾಂದರೆ ಬೇಗ ಒಣಗಿಬಿಡುತ್ತೆ. ಸ್ನೇಹಿತರೆ ಸದ್ಯಕ್ಕಂತೂ ಮಾಡಿದ್ದೀನಿ, ನೋಡೋಣ ಹೆಂಗಿದೆ ಅಂತ. ಬಟ್ ಬರಲ್ಲ, ಇದು ಬರ್ತಾಯಿಲ್ಲ, ಕಚ್ಕೊಂಬಿಟ್ಟಿದೆಲ್ಲ. ನೋಡೋಣ, ನೀರು ಆನ್ ಮಾಡಿ ನೋಡ್ತೀನಿ. ಇದು ಡೈಟಾಗಿ ಮುಚ್ಚಿಬಿಡಿ, ಕೈಯೆಲ್ಲ ಗಮ್ಮಾಯಿತು. ನೋಡೋಣ ನೀರು ಬರ್ತಾ ಇಲ್ವಾ, ಸಕ್ಸಸ್ ಮಾಡಿದ್ದೀನೇ ಇಲ್ವಾ ಅಂದ್ಕೊಂಡು. ಬಟ್ ಇದು ಟೆಂಪ್ರವರಿ ಪ್ಲಂಬಿಂಗ್ ಕೆಲಸ ಆಗೋವರೆಗೂ. ಸದ್ಯಕ್ಕೆ ಈಗ ಅವರೆಲ್ಲ ಕೈ ಅರ್ಜೆಂಟಾಗಿ ಸಿಗ್ದೋದಕ್ಕೆ ಈ ನಿರ್ಧಾರ ತೊಗೋಬೇಕಾಗಿತ್ತು ನಾನು. ಅದ್ರಲ್ಲಿ ನಮ್ಮ ಬ್ರದರ್ ಬೇರೆ ಸಿಕ್ಕಾಪಟ್ಟೆ ಬೈತಿದ್ದ ಅವಾಗಿಂದ, ಏನೇನು ಹಂಗೆ ಮಾಡ್ಬಿಡ್ತಿ, ಹಿಂಗೆ ಮಾಡ್ಬಿಡ್ತೀಯ, ಇದೇನು ಹಾಳಾಗೋಗ್ಬೇಕು, ಹಂಗೆ ಮಾಡಬೇಕು ಅಂತ. ಈಗ ನೋಡೋಣ ಅದೇನು ಹಾಳು ಮಾಡಿದ್ದೀನ ಇಲ್ವ ಅಂತ. ಸೊ ಬಿಡ್ತೀನಿ ಈಗ. ವಾಲ್ ಆನ್ ಮಾಡ್ತಾಯಿದ್ದೀನಿ. ನೋಡೋಣ ಬಾ, ನೀರು ಬರುತ್ತಾ ಇಲ್ಲ ಅಂತ.
ವಾವ್, ಅಲ್ಲಿ ನೋಡು, ಅಲ್ಲಿ ವಿಡಿಯೋ ಇಡಿ ಸ್ನೇಹಿತರೆ. ಹಂಗೆ ಬಾ. ವಾ 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 ಸಕ್ಸಸ್ ಮಾಡಿಬಿಟ್ಟೆ. ಹೆಣ್ಮಕ್ಳೇ ಸ್ಟ್ರಾಂಗು ಗುರು. ಅಟ್ಲೀಸ್ಟು ಮಹಾ ದೊಡ್ಡ ಕೆಲಸ ಅಂತೆಲ್ಲ ಹೇಳೋಕೆ ಹೋಗ್ಬಿಡಿ ಕಮೆಂಟಲ್ಲಿ. ಬಟ್ ಎಮರ್ಜೆನ್ಸಿ ಅಂದಾಗ ನಮ್ಮ ಕೆಲಸ ಗೊತ್ತಿಲ್ಲ ಅಂದಾಗ ಇಟ್ಸ್ ಯೂಸ್ ಆಯ್ತು ಇವತ್ತು. ನಾನು ಅಟ್ಲೀಸ್ಟ್ ನೋಡ್ಕೊಂಡಿದ್ದಂತ. ಭಯ್ಯ, ಏ ಭಯ್ಯ, ಭಯ್ಯ देखिए भैया कैसा काम मेरा. ठीक, बहुत अच्छा. हाँ अभी देखो भैया. हाँ कैसा किया, प्लम्बर का पैसा सेव कर दिया. अभी लड़की स्ट्रांग है ना, सब काम करता है. प्लम्बिंग का काम करेगा मैं. ಏ ನಮ್ಮ ಬ್ರದರ್ಗೆ ಹೇಳ್ತಾ ಇದ್ದೆ, ಏ ಒಂದು ನಿಮಿಷ, ಈಗ ಪಕಡ್ತೀವಿ. ನೋಡಿ ಇವನು ಅವಾಗಿಂದ ಎದುರಿಸಿ ಮಾಡ್ತಿದ್ದ. ಅಂಕಲ್ ಅಲ್ಲ ಅಂಕಲ್, ನಾನು ವಿಡಿಯೋ ಮಾಡಿದ್ರೆ ಅವ್ರು ತೊಟ್ಟಿ ತೋರಿಸ್ಕೊಳ್ತಾರಲ್ಲ, ಅವರು ಉಲ್ಟಾ ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಅವ್ರು ಅಲ್ಲಿ ತೋರಿಸ್ತಾ ಇದ್ದಾರೆ. ಇದು ಸ್ವಲ್ಪ ಸರಿ. ನೋಡಿ ಅವಾಗಿಂದ ಈಗ ಹೇಳೋ ಕೆಲಸ ಸ್ವಲ್ಪ ಭಯ ಇತ್ತು. ಇವರು ಕಟಿಂಗ್ ಎಲ್ಲ ಮಾಡಿದ್ರು, ನಮ್ಮ ಸಿಸ್ಟರು ಕಟಿಂಗ್ ಎಲ್ಲ ಮಾಡಿದ್ರು. ಗಮ್ಮ ಅಂತ ಆಗ್ತೀನಿ, ನಿಮ್ಗೆ ಯಾಕೋ ಕುತ್ಕೊಳ್ಳ, ಆಯ್ತಿರಮ್ಮ ಅಂತ ಹೇಳ್ಬಿಟ್ಟು ಇವಾಗ ಸಕ್ಸಸ್ ಮಾಡಿದ್ದಾರೆ. ಇವಾಗ ನೀರು ಬರ್ತಿದೆ. ಅವಾಗಿಂದ ಬೈತಾನೆ ಇದ್ದ, ಅವಾಗಿಂದ ಬೈತಿದ್ ನಮ್ಮ ಮನೆಗೆ ನೀರು ಬಂದಾಗ ನೀನು ಹಾಳು ಮಾಡಾಕ್ಬಿಟ್ಟಿದ್ಯಾ, ನೀನೆಲ್ಲ ಹಾಳು ಮಾಡ್ತಿದ್ಯಾ, ನೀನೇನೋ ಕೆಲಸ ಹಾಳು ಮಾಡ್ತಿದ್ಯಾ ಅಂತ. ಭಯ ಆಗುತ್ತೆ. ಹಂಗಾಗಿ ಮಾಡಿದ್ದಾರೆ ಕೆಲಸ, ತುಂಬಾ ಖುಷಿ ಆಯ್ತಾ. ಹೆಣ್ಮಕ್ಳೇ ಸ್ಟ್ರಾಂಗಾ ಈಗ ಒಪ್ಕೊಂಡ. ನಮ್ಮ ಬ್ರದರ್ಗೆ ಐಡಿಯಾ ಬರಲಿಲ್ಲ, ಇದು ಹೆಂಗೆ ಮಾಡ್ತೀಯಾ, ಇದು ಹೆಂಗೆ ಕೆಲಸ ಮಾಡ್ತೀನಿ ಅಂತ ಅವ್ನಿಗೆ ಐಡಿಯಾನೇ ಬರಲಿಲ್ಲ. ನಾನು ಸ್ವಲ್ಪ ವೆಯ್ಟ್ ಮಾಡು. ಯಾವ ಥರ ಅಂದರೆ ಕಟ್ಟಿಂಗ್ ಮಾಡಿಬಿಟ್ಟು ಮಾಡ್ತೀನಿ ಅಂದರು ಫ್ರೆಂಡ್. ಆಯಿತು, ಹೆಂಗೆ ಮಾಡ್ತೀಯಮ್ಮ ಅಂತ ಕೇಳಿದೆ. ಆಯ್ತು ನೋಡು, ನೀನು ವಿಡಿಯೋ ಮಾಡು ಅಂದರು. ಆಯ್ತು ನಾವು ವಿಡಿಯೋ ಮಾಡ್ತೀನಿ, ಮಾಡು ಕೆಲಸ ಅಂತ ಲೈವಲ್ಲಿ. ಆಮೇಲೆ ಕಟ್ಟಿಂಗ್ ಮಾಡಿ ಪ್ಲಮ್ಮಿಂಗ್ ಏನು ಕೆಲಸ ಮಾಡ್ತಾರೋ ಗಿಮ್ಮೆಲ್ಲ ನೀಟಾಗಿ ಹಾಕಿ ಕುಣಿಸಿದ್ದಾರೆ. ಖುಷಿ ಆಯಿತು. ರಿಯಲ್ಲೇ ಒಳ್ಳೆ ಗ್ರೇಟ್. ಇವಾಗ ಒಪ್ಕೊಂಬಿಡ. दीदी आइए, कैसा है बरकाव? हाँ क्या दीदी कैसा है? बढ़िया अभी हाँ बढ़िया. ನೋಡಿ ಪಾಪ ಇವರೆಲ್ಲ ಇದು ಮಾಡ್ತಾರೆ, ಬಿಹಾರಿಂದ ಬಂದವರು ಇವರೆಲ್ಲ. कैसा? बहुत बढ़िया. बढ़िया है ना. बहुत बढ़िया. अभी लड़की हम लोगों ने काम सिखा दी तो कैसे इजी हो जाएगा. हाँ फेवरेट हो जाएगा. हाँ, कल कितना तकलीफ हो गया, कल भी पानी नहीं थे, अभी भी पानी नहीं तो कैसा हो रहा था सबका. ಹಾಂ ಸಭಿ ಏನಿಲ್ಲ ಅಂದರೆ ಸ್ನೇಹಿತರೆ, ನನ್ನ ನಾನು ಹೇಳಿದೆ ನಮ್ಮ ಸಿಸ್ಟರ್ಗೆ, ಇದೆಲ್ಲ ನೀನು ಯಾಕಮ್ಮ ಮಾಡ್ತೀಯಾ, ಪ್ಲಮ್ಮಿಂಗ್ ಕಳಿಸ್ಬಿಟ್ಟು ಮಾಡ್ಸೋಣ ಅಂತ ಹೇಳಿದೆ. ಇಲ್ಲ ಕಣ, ನಾವು ಕೆಲಸ ಕಲಿಬೇಕಲ್ಲ. ಅದು ಆಯ್ತು ಬಿಡು, ನಾನು ಸಿಗಲಿಲ್ಲ. ಆ್ಯಕ್ಚುಲಿ ಫೋನ್ ಮಾಡಿದೆ, ನೀರೆಲ್ಲ ಲೀಕೇಜ್ ಆಗುತ್ತೆ. ಯಾಕೋ ನಾನು ಮಾಡ್ತೀನಿ ಕಣ, ನೀನು ವಿಡಿಯೋ ಮಾಡೋ. ಆಯ್ತು ನಾನು ಮಾಡ್ತೀನಿ, ಮಾಡು ಅಂತ ಹೇಳಿ. ಅದು ಸಕ್ಸಸ್ಫುಲ್ ಮಾಡಿದ್ರು, ನನಗೆ ಖುಷಿ ಆಯಿತು. हाँ सक्सेस हो गए ना भैया. हिड़को ಅವ್ರನ್ನ ಹಿಡ್ಕೊ, ಅವ್ನು ಹಿಡಿ. वो भी नहीं है. हर जगह अच्छा काम कर रहा है अभी. हाँ हर जगह, हर विभाग में, हर जगह सक्सेसफुल है. हाँ लड़की क्या नहीं कर रही है, सब चीज़ कर रही है. सब चीज़ अभी. लड़की के सामने हर लड़का फेल है. लड़की के सामने लड़का. ए बोलो ए बोलो यार, बोलो प्लीज बोलो. क्या हर लड़की के सामने बोलो, ओपन से बोलो. अंकल जी, ये अंकल